ಜಿಲ್ಲೆಯ ಗ್ರಾಮೀಣ ಭಾಗದ ನಿರ್ಜನ ಪ್ರದೇಶವೊಂದರಲ್ಲಿ ಹಸುವಿನ ರುಂಡ ಪತ್ತೆಯಾಗಿದೆ. ನಗರದ ಹಲವು ದೇವಾಲಯಗಳನ್ನು ಹಾದು ಹೋಗುವ ಪುಣ್ಯ ನದಿ ಪಾಪನಾಶಿನಿ ಮಲಿನವಾಗಿದೆ ಎಂದು ಹಿಂದೂ ಸಂಘಟನೆಗಳು ಆರೋಪಿಸಿವೆ. ಸಮಾಜದ ಸೌಹಾರ್ದ ಕದಡಿಸುವ ದುಷ್ಕರ್ಮಿಗಳನ್ನು ತಕ್ಷಣ ಬಂಧಿಸಬೇಕೆಂದು ಒತ್ತಾಯಿಸಿವೆ. ಇದು ಪಾಪನಾಶಿನಿ ನದಿ ಕಾರ್ಕಳದ ಆನೆಕೆರೆಯಲ್ಲಿ ಹುಟ್ಟಿ 3 ತಾಲೂಕುಗಳನ್ನು ಹಾದು ಸಮುದ್ರ ಸೇರುವ ಪುಣ್ಯ ನದಿ. ಇಂದು ಮುಂಜಾನೆ ನದಿಯ ತೀರ ಪ್ರದೇಶದಲ್ಲಿ ಹಸುವಿನ ರುಂಡ ಪತ್ತೆಯಾಗಿದ್ದು, ಶಿರ್ವ ಗ್ರಾಮದ ಕಲ್ಲೊಟ್ಟು ಎಂಬ ಪರಿಸರದಲ್ಲಿ ಈ ದುಷ್ಕೃತ್ಯ ಕಂಡುಬಂದಿದೆ. ನೀರಿನ ಮಟ್ಟ ಇಳಿದಿರುವುದರಿಂದ ಸ್ಪಷ್ಟವಾಗಿ ಹಸುವಿನ ರುಂಡ ಮತ್ತಿತರ ತ್ಯಾಜ್ಯ ಪತ್ತೆಯಾಗಿದೆ. ತಕ್ಷಣ ಅಲರ್ಟ್ ಆದ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಹಲವು ಕಾರಣಗಳಿಗೆ ಈ ಘಟನೆ ಜನರನ್ನ ಭಾವನಾತ್ಮಕವಾಗಿ ಕೆರಳಿಸಿದೆ. ಈ ಪಾಪನಾಶಿನಿ ನದಿ ಹಲವು ದೇವಾಲಯಗಳನ್ನ ಹಾದು ಹೋಗುತ್ತೆ. ಹಾಗಾಗಿ ಈ ದುಷ್ಕೃತ್ಯ ನಡೆಸಿದ ಆರೋಪಿಗಳನ್ನ ತಕ್ಷಣವೇ ಬಂಧಿಸಬೇಕು ಎಂದು ಸ್ಥಳೀಯರು ಮತ್ತು ಹಿಂದೂ ಸಂಘಟನೆಗಳು ಒತ್ತಾಯಿಸಿವೆ. ಕಾರ್ಕಳ ಆನೆಕೆರೆಯಿಂದ ಉದ್ಯಾವರದವರೆಗೆ ಈ ಹೊಳೆಯನ್ನು ಪಾಪನಾಶಿನಿ ಎಂಬುದಾಗಿ ನಾವು ಗುರುತಿಸಿದ್ದೇವೆ. ಇಲ್ಲಿಯ ಪಾವಿತ್ರ್ಯತೆಯನ್ನು ಹೆಚ್ಚಿನ ಹಿಂದೂಗಳು ಆಮೆ ಕರ ಅಥವಾ ಸೂತಿಗೆ ಇಂಥದ್ದು ಯಾವುದು ಬಂದಾಗ್ಯೂ ಕೂಡ ಆ ಹೊಳೆಗೆ ಇಳಿಯುವಂಥ ಅಥವಾ ಮೈಲಿಗೆ ಮಾಡುವಂಥ ಸಂದರ್ಭವನ್ನು ಇಷ್ಟರವರೆಗೆ ಇಟ್ಟುಕೊಂಡಿಲ್ಲ. ಅದು ಮಾತ್ರವಲ್ಲದೆ 5 ದೇವಸ್ಥಾನಗಳ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಅವಭೃತ ಸ್ನಾನ ಎಲ್ಲ ಆಗಿ ದೇವರು ಸ್ನಾನ ಮಾಡುವಂತಹ ಪವಿತ್ರ ಪುಣ್ಯ ನದಿ ಎಂದು ನಾವೆಲ್ಲ ಭಾವಿಸಿದ್ದೇವೆ. ಆದರೆ ಇಂಥ ಕೋಮು ಸೌಹಾರ್ದತೆಗೆ ಇತಿಹಾಸದ ಬಗ್ಗೆ ನಾವು ಗಮನವಿಟ್ಟರೆ ಅತ್ಯಂತ ತಿಳಿ ವಾತಾವರಣ ಇರುವಂಥ ಈ ಗ್ರಾಮದಲ್ಲಿ ಇದೀಗ ನಾವೆಲ್ಲ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲದಂಥ ಹೀನ ಕೃತ್ಯ ಇಲ್ಲಿ ಎಸಗಿದ್ದಾರೆ. ಯಾರು ಮಾಡಿದ್ದಾರೋ ಏನೋ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಅದನ್ನು ಗಮನಿಸಬೇಕು. ಮುಂದಕ್ಕೆ ಇದೇ ರೀತಿಯ ಅನಾಹುತಗಳು ಆದರೆ ಅದಕ್ಕೆಲ್ಲ ಯಾರು ಜವಾಬ್ದಾರಿ ಎನ್ನುವಂಥದ್ದು ದೊಡ್ಡ ಪ್ರಶ್ನೆ. ಹಾಗಾಗಿ ಇದಕ್ಕೆ ಸೂಕ್ತವಾದಂತಹ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಎಲ್ಲರಲ್ಲಿಯೂ ನಾವು ನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶಿರ್ವದ ವಿಷ್ಣುಮೂರ್ತಿ ದೇವಸ್ಥಾನ, ಸೂಡ ಸುಬ್ರಹ್ಮಣ್ಯ ದೇವಸ್ಥಾನ ಸೇರಿದಂತೆ 4 ದೇಗುಲಗಳು ವಾರ್ಷಿಕ ಉತ್ಸವದ ವೇಳೆ ಇದೇ ನದಿಯಲ್ಲಿ ಜಳಕ ನಡೆಯುತ್ತೆ. ಸ್ಥಳೀಯ ಗಣೇಶೋತ್ಸವದ ವೇಳೆ ವಿಗ್ರಹವನ್ನ ಇಲ್ಲೇ ಜಲಸ್ತಂಭನಗೊಳಿಸಲಾಗುತ್ತೆ. ಹಾಗಾಗಿ ಇದೊಂದು ಅತಿ ಸೂಕ್ಷ್ಮ ವಿಚಾರವಾಗಿದೆ. ಮಾಹಿತಿ ತಿಳಿಯುತ್ತಿದ್ದಂತೆ ತಕ್ಷಣವೇ ಶಿರ್ವ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳನ್ನ ಕರೆಸಿಕೊಂಡು ಮಹಜರು ನಡೆಸಿದ್ದಾರೆ. ಶೀಘ್ರ ಆರೋಪಿಗಳನ್ನ ಪತ್ತೆ ಹಚ್ಚದಿದ್ದಲ್ಲಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಹಿಂದೂ ಸಂಘಟನೆಗಳು ಎಚ್ಚರಿಸಿವೆ. ಈ ಹೊಳೆಯಲ್ಲಿ ಮೇಲೆ ಸುಬ್ರಹ್ಮಣ್ಯ ದೇವಸ್ಥಾನದ ದೇವರು ಜಲಕ ಬರ್ತಾರೆ. ಅದೇ ರೀತಿ ಈ ದನದ ರುಂಡ ಹಾಗೂ ಮಾಂಸವನ್ನು ಹಾಕಿದಂಥ ಜಾಗದಿಂದ ಕೇವಲ 100 ಮೀಟರ್ ದೂರದಲ್ಲಿ ಶಿರ್ವ ವಿಷ್ಣುಮೂರ್ತಿ ದೇವಸ್ಥಾನದ ಜಲಕದ ಗುಂಡಿ ಇದೆ. ಇಂಥ ಪವಿತ್ರ ಕ್ಷೇತ್ರದಲ್ಲಿ ಈ ರೀತಿಯ ಕೃತ್ಯ ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ದು. ಈ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಪ್ರತಿ ಸಲ ಇದು ಹೊಸ್ತಲ್ಲ, ಇದಕ್ಕಿಂತ ಮೊದಲು ಕೂಡ ಹಾಕಿದ್ದಾರೆ. ಈಗ ನೀರು ಕಡಿಮೆ ಆದ ತಕ್ಷಣ ನಮಗೆ ಗೊತ್ತಾಗಿದೆ ಅಷ್ಟೇ. ನಾವು ಮೊನ್ನೆ 1 ವಾರದ ಹಿಂದೆ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ SP DIG ಲೆವೆಲ್ ತನಕ ಎಲ್ರಿಗೂ ಮನವಿ ಮಾಡಿದ್ದೇವೆ. ಅಕ್ರಮ ಗೋಹತ್ಯೆ ನಡೀತಾ ಇದೆ, ಅಕ್ರಮ ಕಸಾಯಿಖಾನೆಗಳು ನಮ್ಮ ವ್ಯಾಪ್ತಿಯಲ್ಲಿ ನಡೀತಾ ಇದೆ, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮನವಿಯನ್ನು ಮಾಡಿದ್ದೇವೆ. ಅದರ ನಂತರವೂ ಕೂಡ ಈ ರೀತಿಯ ಘಟನೆ ನಡೀತಿದೆ ಅಂತ ಹೇಳಿದರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ ವಿನಃ ಬೇರೆ ಏನಲ್ಲ. ಇದನ್ನು ನಾವು ಇಷ್ಟ ತನಕ ನಾವು ಸುಮ್ಮಿಗೆ ಕೂತಿದ್ದೇವೆ. ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ, ಅವರು ಕಾನೂನು ಕ್ರಮ ಕೈಗೊಳ್ತಾರೆ ಅನ್ನುವಂಥ ಧೈರ್ಯದಿಂದ ಇದ್ದೇವೆ. ಇನ್ನು ಮುಂದೆ ನಾವು ಹಿಂದೂ ಸಮಾಜ ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ಗಟ್ಟಿಯಾಗಿದೆ. ನಾವು ಇದಕ್ಕೆ ಸರಿಯಾದ ಉತ್ತರವನ್ನು 2 ದಿನದೊಳಗೆ ಕೊಡ್ತೇವೆ. ಪೊಲೀಸ್ ಇಲಾಖೆ ಆದಷ್ಟು ಬೇಗ ಈ ಕೃತ್ಯವನ್ನು ಮಾಡಿದಂತಹ ದುಷ್ಕರ್ಮಿಗಳನ್ನು ಹಿಡಿಯದೇ ಹೋದರೆ ನಾವು ಜಿಲ್ಲಾದ್ಯಂತ ಪ್ರತಿಭಟನೆಯನ್ನು ಶಿರ್ವ ಠಾಣೆ ವ್ಯಾಪ್ತಿಯಲ್ಲೇ ನಾವು
ಪ್ರತಿಭಟನೆಯನ್ನು ಕೈಗೊಳ್ಳಲಿದ್ದೇವೆ. ಈ ಭಾಗದಲ್ಲಿ ಅಕ್ರಮವಾಗಿ ಕಸಾಯಿಖಾನೆಗಳು ಕಾರ್ಯಾಚರಿಸುವ ಬಗ್ಗೆ ಈ ಹಿಂದೆಯೂ ಆರೋಪ ಕೇಳಿ ಬಂದಿತ್ತು. ಇಂತಹ ದುಷ್ಕೃತ್ಯಗಳಿಗೆ ಕಡಿವಾಣ ಹಾಕ್ತಿದ್ರೆ ಸಮಾಜದ ಸ್ವಾಸ್ಥ್ಯ ಕೆಡುತ್ತೆ ಎಂದು ಸ್ಥಳೀಯರು ಎಚ್ಚರಿಸಿದ್ದಾರೆ.